ಹಾಯ್ ಎಲ್ಲರಿಗೂ ನಮಸ್ತೆ. ಇವತ್ತು ನಾವು ಸ್ವಲ್ಪ ಬಜೆಟ್ ಫ್ರೆಂಡ್ಲಿ ಆಗಿ ಮನೇಲೇ ಫ್ರೆಂಚ್ ಫ್ರೈಸ್ನ ಮಾಡೋಣ. ಹೊರಗಡೆ ತುಂಬಾ ರೇಟ್ ಇರುತ್ತೆ, ಮನೇಲಾದರೆ ತುಂಬ ಕಡಿಮೆ ಬಜೆಟಲ್ಲಿ ಮಾಡ್ಕೊಬೋದು ಮತ್ತು ಮನೆಯವರೆಲ್ಲ ತುಂಬ ಹೆಲ್ತಿ ಆ್ಯಂಡ್ ಹೈಜೀನ್ ಆಗಿ ತಿನ್ಕೊಬೋದು. ನಮಗೆ ಮೊದಲನೇದಾಗಿ 2 ಆಲೂಗೆಡ್ಡೆ ತೊಗೊಂಡು ಸಿಪ್ಪೆ ಎಲ್ಲ ಸುಲಿದು ಫ್ರೆಂಚ್ ಫ್ರೈಸ್ ಆಕಾರವಾಗಿ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು ಅದನ್ನು ಕುದೀತಾ ಇರೋ ನೀರಿಗೆ ಸ್ವಲ್ಪ ಉಪ್ಪು ಅರಿಶಿನ ಹಾಕಿ ಆಲೂಗೆಡ್ಡೆ ಪೀಸಸ್ಗಳನ್ನ ಹಾಕಿ ಒಂದು ಅರ್ಧದಷ್ಟು ಬೇಯಿಸಿ ತೆಗೆದಿಟ್ಕೋಬೇಕು. ನಂತರ ಒಂದು ಕಾಟನ್ ಟವಲ್ ಅಥವಾ ಟಿಶ್ಯೂ ಪೇಪರ್ ಮೇಲೆ ಹಾಕಿ ಸ್ವಲ್ಪನೂ ಕೂಡ ನೀರಿಲ್ಲದೆ ಇರೋ ರೀತಿ ಅದಕ್ಕೆ 1 ಚಮಚದಷ್ಟು ಕಾರ್ನ್ಫ್ಲೋರ್ನ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಕಾದಿರೋಂಥ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದನ್ನು ಒಂದು ಸರಿ ಮಾಡ್ಕೊಳ್ಳೋದಕ್ಕಿಂತ ಒಂದು ಅರ್ಧದಷ್ಟು ಡೀಪ್ ಫ್ರೈ ಮಾಡಿಕೊಂಡು ಮತ್ತೆ ಇನ್ನೊಂದು ಸರಿ ಮಾಡೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಈ ರೀತಿ ಮಾಡಿ ತೆಗೆದಿಟ್ಕೊಂಡು ಒಂದು ಬೌಲ್ಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅಚ್ಕಾರದ ಪುಡಿ, ಉಪ್ಪು ಮತ್ತು ಚಾಟ್ ಮಸಾಲನ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಇದನ್ನು ಟೊಮೊಟೊ ಸಾಸ್ ಜೊತೆ ಸರ್ವ್ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಅಲ್ಲಿ ಹೊರಗಡೆ ಶಾಪ್ಗಳಲ್ಲಿ ನಾವು ದುಡ್ಡು ಕೊಟ್ಟು ಚೆನ್ನಾಗಿಲ್ದಿರೋ ಅನ್ಹೈಜೀನ್ ತಿನ್ನೋದಕ್ಕಿಂತ ಈ ರೀತಿ ಮಕ್ಳಿಗೆ ಮಾಡಿಕೊಟ್ರೆ ತುಂಬಾ ಇಷ್ಟ ಆಗುತ್ತೆ. ಥ್ಯಾಂಕ್ ಯು.